ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಗ್ರಾಮದಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಅಡಿಕೆ ಬೆಳೆಯೋಕೆ ಶುರು ಮಾಡಲಾಯಿತು ಅಂತ ಹೇಳ್ತಾರೆ. ಕಾರಣ ಕಾಳು ಮೆಣಸಿಗೆ ಸಪೋರ್ಟ್ಗಾಗಿ ಆರಂಭದಲ್ಲಿ ಮೆಣಸಿನ ಬಳ್ಳಿ ಹಬ್ಬೋಕೆ ಸಪೋರ್ಟ್ ಬೇಕಲ್ಲ, ಹಾಗಾಗಿ ಅಡಿಕೆ ಬೆಳೆಯೋಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ನಂತರ ಕಮರ್ಷಿಯಲ್ ಆಗಿ ಸಿಕ್ಕಾಪಟ್ಟೆ ಬೇಡಿಕೆ ಶುರುವಾಗಿ ಕರ್ನಾಟಕದಾದ್ಯಂತ, ಅದರಲ್ಲೂ ಕೂಡ ಮಲೆನಾಡಿನಾದ್ಯಂತ, ಕರಾವಳಿಯಲ್ಲೂ ಕೂಡ ಅಡಿಕೆ ಹರಡಿಕೊಳ್ತು. ತೆಂಗಿನ ರೀತಿ ಅಡಿಕೆ ಕೂಡ ಕಲ್ಪ ವೃಕ್ಷ ಅಂದ್ರೆ ತಪ್ಪಾಗಲ್ಲ. ಅಡಿಕೆ ಬೀಜ ಅಥವಾ ಅಡಿಕೆ ಕಾಯಿ ಅಷ್ಟೇ ಅಲ್ಲ, ಅದರ ಎಲೆಗಳು, ಕಾಂಡ, ಇತರ ವಸ್ತುಗಳು ಬಳಕೆ ಆಗ್ತವೆ. ಅಡಿಕೆಯ ಹಾಳೆಗಳಿಂದ ಎಕೋ ಫ್ರೆಂಡ್ಲಿ ಕಪ್, ಪ್ಲೇಟ್ ತಯಾರಿಸಬಹುದು. ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್. ಜೊತೆಗೆ ಪ್ಯಾಕೇಜಿಂಗ್ ವಸ್ತುಗಳು, ಬುಟ್ಟಿ, ಚಾಪೆ, ಅಲಂಕಾರಿಕ ವಸ್ತುಗಳನ್ನು ತಯಾರಿಸಬಹುದು. ಇವಾಗೆಲ್ಲ ಇವುಗಳನ್ನು ತಯಾರಿಸೋಕೆ ಮಷಿನ್ಗಳೇ ಬಂದಿವೆ. ಒಂದು ಟೈಮ್ನಲ್ಲಿ ಅಡಿಕೆ ಮರವನ್ನು ಅಥವಾ ಅದರ ಕಾಂಡವನ್ನು ಗುಡಿಸಲು ನಿರ್ಮಾಣ, ತೆಪ್ಪಗಳ ನಿರ್ಮಾಣದಲ್ಲೂ ಬಳಕೆ ಮಾಡಲಾಗ್ತಿತ್ತು. ಈಗಲೂ ಬಳಸಲಾಗುತ್ತೆ. ಫರ್ನಿಚರ್ ನಿರ್ಮಾಣಕ್ಕೆ ಅಡಿಕೆ ಮರ ಯೂಸ್ ಆಗುತ್ತೆ.